ಸಂಪನ್ಮೂಲಗಳು. ನೀವು ಏನು ತಿನ್ನುತ್ತೀರಿ? ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ಸೋಂಕಿನ ವಿರುದ್ಧ ಹೋರಾಡುವ ಆಹಾರವನ್ನು ಆರಿಸಿ. ಸಮತೋಲಿತ ಆಹಾರವನ್ನು ಸೇವಿಸುವುದು, ಸಾಕಷ್ಟು ನಿದ್ರೆ ಪಡೆಯುವುದು ಮತ್ತು ಪ್ರತಿದಿನ ವ್ಯಾಯಾಮ ಮಾಡುವುದು ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಕ್ಷೇಮಕ್ಕೆ ಮುಖ್ಯವಾಗಿದೆ. ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸಾಧ್ಯವಾದಷ್ಟು ಹೆಚ್ಚಿಸಲು ನಾವು ಮಾರ್ಗಗಳನ್ನು ಕಂಡುಕೊಳ್ಳಬೇಕಾಗಿದೆ. ನೀವು ರೋಗನಿರೋಧಕ ಉತ್ತೇಜಿಸುವ ಪೋಷಕಾಂಶಗಳಲ್ಲಿ ಹೆಚ್ಚಿನ ಆಹಾರವನ್ನು ಸೇವಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳುವುದು ನಿಮ್ಮ ಆರೋಗ್ಯ ಮತ್ತು ಕ್ಷೇಮವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಸಕ್ರಿಯ ಪಾತ್ರವನ್ನು ತೆಗೆದುಕೊಳ್ಳಬಹುದು. ಸಂಸ್ಕರಿಸಿದ ಆಹಾರಗಳು ಅಥವಾ ಪೂರಕಗಳಿಗಿಂತ ಹೆಚ್ಚಾಗಿ ಹಣ್ಣುಗಳು ಮತ್ತು ತರಕಾರಿಗಳಂತಹ ಸಂಪೂರ್ಣ ಆಹಾರ ಮೂಲಗಳಿಂದ ಬಂದಾಗ ನಿಮ್ಮ ದೇಹವು ಪೋಷಕಾಂಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸುತ್ತದೆ ಮತ್ತು ಹೀರಿಕೊಳ್ಳುತ್ತದೆ. ಕೇವಲ 1 ಅಥವಾ 2 ದೊಡ್ಡ ಪ್ರಮಾಣದಲ್ಲಿ ಕೇಂದ್ರೀಕರಿಸುವುದಕ್ಕೆ ಹೋಲಿಸಿದರೆ ನಿಮ್ಮ ಆಹಾರದಲ್ಲಿ ಈ ವಿವಿಧ ಆಹಾರಗಳು ಮತ್ತು ಪೋಷಕಾಂಶಗಳನ್ನು ಪಡೆಯುವುದು ಅತ್ಯಗತ್ಯ. ಕೆಳಗಿನ ಪಟ್ಟಿಯೊಂದಿಗೆ ವಿವಿಧ ಆಯ್ಕೆಗಳೊಂದಿಗೆ ನಿಮ್ಮ ಪ್ಲೇಟ್ ಹೆಚ್ಚು ವರ್ಣರಂಜಿತವಾಗಿದೆ, ಉತ್ತಮವಾಗಿದೆ. ವಿಟಮಿನ್ ಸಿ, ಸಿಟ್ರಸ್ ಹಣ್ಣುಗಳು ಮತ್ತು ಗ್ರೀನ್ಸ್. ದ್ರಾಕ್ಷಿ ಹಣ್ಣು, ಕಿತ್ತಳೆ, ಟ್ಯಾಂಗರಿನ್ಗಳು, ಸಿಹಿ ಕೆಂಪು ಮೆಣಸು, ಕೋಸುಗಡ್ಡೆ, ಸ್ಟ್ರಾಬೆರಿ, ಕೇಲ್ ಮತ್ತು ಕಿವಿ ಹಣ್ಣುಗಳಂತಹ ವಿಟಮಿನ್ ಸಿಯಲ್ಲಿ ಹೆಚ್ಚಿನ ಆಹಾರವನ್ನು ಸೇವಿಸುವುದರಿಂದ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಎಂದು ಭಾವಿಸಲಾಗಿದೆ. ಇದು ಸೋಂಕಿನ ವಿರುದ್ಧ ಹೋರಾಡಲು ಪ್ರಮುಖವಾಗಿದೆ. ಬೀಟಾ ಕ್ಯಾರೋಟಿನ್, ರೂಟ್ ತರಕಾರಿಗಳು ಮತ್ತು ಗ್ರೀನ್ಸ್. ಬೀಟಾ ಕ್ಯಾರೋಟಿನ್ ವಿಟಮಿನ್ ಎ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇದು ಉರಿಯೂತದ ವಿಟಮಿನ್ ಆಗಿದ್ದು, ಅದು ನಿಮ್ಮ ಪ್ರತಿಕಾಯಗಳು ವೈರಸ್ನಂತಹ ವಿಷಗಳಿಗೆ ಪ್ರತಿಕ್ರಿಯಿಸಲು ಸಹಾಯ ಮಾಡುತ್ತದೆ. ಕ್ಯಾರೆಟ್, ಪಾಲಕ್, ಕೇಲ್, ಏಪ್ರಿಕಾಟ್, ಸಿಹಿಗೆಣಸು, ಕುಂಬಳಕಾಯಿ ಮತ್ತು ಪೀತ ವರ್ಣದ್ರವ್ಯವು ಬೀಟಾ ಕ್ಯಾರೋಟಿನ್ನ ಉತ್ತಮ ಮೂಲಗಳಾಗಿವೆ. ವಿಟಮಿನ್ ಎ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಆಗಿದೆ. ಆದ್ದರಿಂದ ಆರೋಗ್ಯಕರ ಕೊಬ್ಬಿನೊಂದಿಗೆ ಆಹಾರವನ್ನು ಸೇವಿಸುವುದರಿಂದ ಅದರ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ. ಉತ್ತಮ ರೋಗನಿರೋಧಕ ಉತ್ತೇಜಿಸುವ ಸಂಯೋಜನೆಯೆಂದರೆ ಸಾಂಪ್ರದಾಯಿಕ ಹಮ್ಮಸ್ನೊಂದಿಗೆ ಕ್ಯಾರೆಟ್ ಅಥವಾ ಡ್ರೆಸ್ಸಿಂಗ್ನಲ್ಲಿ ಆವಕಾಡೊ ಅಥವಾ ಆಲಿವ್ ಎಣ್ಣೆಯೊಂದಿಗೆ ಪಾಲಕ್ ಸಲಾಡ್. ವಿಟಮಿನ್ ಇ ಬೀಜಗಳು ಮತ್ತು ಗ್ರೀನ್ಸ್. ವಿಟಮಿನ್ ಇ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಆಗಿದ್ದು, ಅದು ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ನಿಯಂತ್ರಿಸುವಲ್ಲಿ ಮತ್ತು ಬೆಂಬಲಿಸುವಲ್ಲಿ ಪ್ರಮುಖವಾಗಿದೆ. ವಿಟಮಿನ್ ಇ ಸಮೃದ್ಧವಾಗಿರುವ ಆಹಾರಗಳಲ್ಲಿ ಬೀಜಗಳು, ಆವಕಾಡೊ ಮತ್ತು ಪಾಲಕ್ ಸೇರಿವೆ. ಉತ್ಕರ್ಷಣ ನಿರೋಧಕಗಳು. ಹಸಿರು ಚಹಾ. ಹಸಿರು ಚಹಾವು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುತ್ತದೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ಸುಧಾರಿಸಲು ತೋರಿಸಲಾಗಿದೆ. ಇದು ನಿಮ್ಮ ಟಿ ಕೋಶಗಳಲ್ಲಿ ಸೂಕ್ಷ್ಮಾಣು ಹೋರಾಟದ ಸಂಯುಕ್ತಗಳ ಉತ್ಪಾದನೆಗೆ ಸಹಾಯ ಮಾಡುವ ಅಮೈನೋ ಆಮ್ಲಗಳನ್ನು ಸಹ ಹೊಂದಿದೆ. ಇದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಹಸಿರು ಚಹಾವನ್ನು ಬಿಸಿಯಾಗಿ, ತಣ್ಣಗೆ ಅಥವಾ ಮಚ್ಚ ಪುಡಿಯಾಗಿ ಸೇವಿಸಬಹುದು. ವಿಟಮಿನ್ ಡಿ, ಸನ್ಶೈನ್ ಮೀನು ಮತ್ತು ಮೊಟ್ಟೆಗಳು. ವಿಟಮಿನ್ ಡಿ
ಪ್ರತಿರಕ್ಷಣಾ ಕಾರ್ಯಕ್ಕೆ ಅವಶ್ಯಕವಾಗಿದೆ ಮತ್ತು ದೇಹದ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಡಿಯನ್ನು ಸಾಲ್ಮನ್, ಕ್ಯಾಟ್ಯೂನ್, ಮೊಟ್ಟೆಯ ಹಳದಿ ಮತ್ತು ಅಣಬೆಗಳಲ್ಲಿ ಕಾಣಬಹುದು. ನಿಮ್ಮ ದೇಹವು ಕೇವಲ 13 ರಿಂದ 15 ನಿಮಿಷಗಳ ಸೂರ್ಯನ ಬೆಳಕಿನಿಂದ ವಾರಕ್ಕೆ 3 ಬಾರಿ ವಿಟಮಿನ್ ಡಿಯನ್ನು ಸಂಶ್ಲೇಷಿಸಬಹುದು. ಪ್ರೋಬಯಾಟಿಕ್ಗಳು ಕರುಳಿನ ಆರೋಗ್ಯ ಮತ್ತು ರೋಗನಿರೋಧಕ ಶಕ್ತಿ. ಮೊಸರು, ಕೊಂಬುಚಾ, ಸೌರ್ಕ್ರಾಟ್, ಕಿಮ್ಚಿ, ಉಪ್ಪಿನಕಾಯಿ, ಟೆಂಪೆ ಮತ್ತು ಕೆಲವು ವಿಧದ ಚೀಸ್ಗಳು ಲೈವ್ ಸಂಸ್ಕೃತಿಗಳನ್ನು ಒಳಗೊಂಡಿರುತ್ತವೆ. ಇದನ್ನು ಪ್ರೋಬಯಾಟಿಕ್ಗಳು ಎಂದು ಕರೆಯುತ್ತಾರೆ. ಇದು ರೋಗನಿರೋಧಕ ವ್ಯವಸ್ಥೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಎಂದು ಭಾವಿಸಲಾಗಿದೆ. ಮೈಕ್ರೋಬಯೋಮ ಅಥವಾ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿನ ಉತ್ತಮ ಬ್ಯಾಕ್ಟೀರಿಯಾ ನಿಮ್ಮ ದೇಹದಲ್ಲಿ ಇತರ ಪೋಷಕಾಂಶಗಳು ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಹೇಗೆ ಸಂಸ್ಕರಿಸಲಾಗುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಪ್ರೋಬಯಾಟಿಕ್ಗಳು ಬಹುಶಃ ರೋಗನಿರೋಧಕ ಶಕ್ತಿಯ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ. ಈ ಲೇಖನದ ಉಳಿದ ಭಾಗಗಳಲ್ಲಿ ವಿವರಿಸಿದ ಪೋಷಕಾಂಶಗಳನ್ನು ಪ್ರಕ್ರಿಯೆಗೊಳಿಸಲು ಮೈಕ್ರೋಬಯೋಮ್ ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ವಿರುದ್ಧ ಹೋರಾಡಲು ಹೆಚ್ಚುವರಿ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಬೆಳ್ಳುಳ್ಳಿ ಟಿ ಸೆಲ್ ಬೂಸ್ಟರ್. ಬೆಳ್ಳುಳ್ಳಿಯು ರೋಗನಿರೋಧಕ ವ್ಯವಸ್ಥೆಯನ್ನು ವಿವಿಧ ರೀತಿಯಲ್ಲಿ ರೋಗಾಣುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುವ ಸಂಯುಕ್ತಗಳನ್ನು ಹೊಂದಿದೆ. ಇದು ರೋಗದ ವಿರುದ್ಧ ಹೋರಾಡಲು ಪ್ರಮುಖವಾದ ಕೋಶಗಳನ್ನು ಉತ್ತೇಜಿಸುತ್ತದೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ವೈರಸ್ ಹೋರಾಟದ ಟಿ ಕೋಶಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ದೇಹವು ಉತ್ಪಾದಿಸುವ ಒತ್ತಡದ ಹಾರ್ಮೋನ್ಗಳ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಇದು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಪೂರ್ಣ ಶಕ್ತಿಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಬಿ6 ದುಗ್ಧರಸ ವ್ಯವಸ್ಥೆ ಬೂಸ್ಟ್ ಮತ್ತು ಕೆಂಪು ರಕ್ತ ಕಣಗಳು. ಹೊಸ ಮತ್ತು ಆರೋಗ್ಯಕರ ಕೆಂಪು ರಕ್ತ ಕಣಗಳ ರಚನೆಯಲ್ಲಿ ವಿಟಮಿನ್ ಬಿ6 ಅವಶ್ಯಕವಾಗಿದೆ ಮತ್ತು ದುಗ್ಧರಸ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಚಿಕನ್, ಟರ್ಕಿ, ತಣ್ಣೀರಿನ ಮೀನು, ಕಡಲೆ, ಬಾಳೆಹಣ್ಣುಗಳು, ಬಲವರ್ಧಿತ ಉಪಹಾರ ಧಾನ್ಯಗಳು ಮತ್ತು ಪೌಷ್ಟಿಕಾಂಶದ ಯೀಸ್ಟ್ ವಿಟಮಿನ್ ಬಿ6 ಅನ್ನು ಸೇವಿಸಲು ಉತ್ತಮ ಆಯ್ಕೆಗಳಾಗಿವೆ. ನೀರು, ಜಲಸಂಚಯನ ಮತ್ತು ರೋಗನಿರೋಧಕ ಶಕ್ತಿ. ಬಿಳಿ ರಕ್ತ ಕಣಗಳು ಮತ್ತು ಇತರ ಪ್ರತಿರಕ್ಷಣಾ ವ್ಯವಸ್ಥೆಯ ಜೀವಕೋಶಗಳನ್ನು ದೇಹದ ಮೂಲಕ ಸಾಗಿಸುವ ದುಗ್ಧರಸವನ್ನು ಉತ್ಪಾದಿಸಲು ನೀರು ಸಹಾಯ ಮಾಡುತ್ತದೆ. ಸೌತೆಕಾಯಿಗಳು, ಕಲ್ಲಂಗಡಿ ಮತ್ತು ಸೆಲರಿಗಳಂತಹ ಹೆಚ್ಚಿನ ನೀರಿನ ಅಂಶವಿರುವ ಅನೇಕ ಆಹಾರಗಳಿವೆ. ಸರಳವಾದ ನೀರನ್ನು ಕುಡಿಯಲು ನಿಮಗೆ ಕಷ್ಟವಾಗಿದ್ದರೆ, ಪ್ರತಿರಕ್ಷಣಾ ವ್ಯವಸ್ಥೆಯ ಶಕ್ತಿಶಾಲಿ ಪಾನೀಯಕ್ಕಾಗಿ ನಿಂಬೆ, ಕಲ್ಲಂಗಡಿ, ಸೌತೆಕಾಯಿ ಅಥವಾ ಪುದೀನ ಇನ್ಫ್ಯೂಸ್ಡ್ ನೀರಿನಿಂದ 1 ಕಪ್ ಹಸಿರು ಚಹಾವನ್ನು ಪ್ರಯತ್ನಿಸಿ. ಪ್ರತಿರಕ್ಷಣಾ ಉತ್ತೇಜಿಸುವ ಪೋಷಕಾಂಶಗಳು ನಿಮ್ಮ ದೇಹದಲ್ಲಿ ಎಲ್ಲಿ ಹೋಗಬೇಕು. ಕೋಶಗಳಿಗೆ ಸುಲಭವಾಗಿಸಲು ಸರಿಯಾದ ಜಲಸಂಚಯನದ ಬಗ್ಗೆ ಯೋಚಿಸಿ. ಸತು, ಚಿಪ್ಪು ಮೀನು, ಕೋಳಿ ಮತ್ತು ಬೀನ್ಸ್. ಪ್ರತಿರಕ್ಷಣಾ ವ್ಯವಸ್ಥೆಯ ಜೀವಕೋಶಗಳು ಉದ್ದೇಶಿಸಿದಂತೆ ಕಾರ್ಯನಿರ್ವಹಿಸಲು ಸತುವು ಅಗತ್ಯವಿದೆ. ಸತುವು ನಮ್ಮ ದೇಹವು ಸಂಗ್ರಹಿಸದ ಅಥವಾ ಉತ್ಪಾದಿಸದ ಖನಿಜವಾಗಿದೆ.
ಸಿಂಪಿಗಳಲ್ಲಿ ಸತುವು ಅತ್ಯಧಿಕ ಪ್ರಮಾಣದಲ್ಲಿರುತ್ತದೆ. ಚಿಪ್ಪು ಮೀನು ಅದ್ಯಾವುದೆಂದರೆ ಏಡಿ, ಕ್ಲಾಮ್ಸ್, ನಳ್ಳಿ ಮತ್ತು ಮಸ್ಲೆಸ್. ಕೋಳಿ ಅಥವಾ ಟರ್ಕಿ, ಕೆಂಪು ಮಾಂಸ ಮತ್ತು ಬೀನ್ಸ್ನಂತಹ ಹಲವಾರು ಇತರ ಆಯ್ಕೆಗಳಿವೆ. ಸತುವು ಬಲವರ್ಧಿತ ಧಾನ್ಯಗಳು ಮತ್ತು ಕೆಲವು ಬ್ರೆಡ್ಗಳಲ್ಲಿಯೂ ಕಂಡುಬರುತ್ತವೆ. ಆದರೆ ಉತ್ತಮ ಹೀರಿಕೊಳ್ಳುವಿಕೆಯು ಪ್ರಾಣಿ ಮೂಲದ ಆಹಾರಗಳಿಂದ ಬರುತ್ತದೆ. ಟಮ್ಮಿ ವಾರ್ಡ್ ಆರ್.ಡಿ. ಯೂನಿವರ್ಸಿಟಿ ಆಫ್ ಸಿನ್ಸಿನಾಟಿ ಕ್ಯಾನ್ಸರ್ ಸೆಂಟರ್ನಲ್ಲಿ ಆಂಕೋಲಾಜಿ ನ್ಯೂಟ್ರಿಷನ್ನಲ್ಲಿ ಸ್ಪೆಷಲಿಸ್ಟ್ ಹಂಚಿಕೊಳ್ಳುತ್ತಾರೆ. ಇಲ್ಲಿ ಒದಗಿಸಲಾದ ಮಾಹಿತಿಯಂತಹ ನಿಮಗೆ ಅಗತ್ಯವಿರುವ ಸಾಧನಗಳನ್ನು ಹೊಂದಿದ್ದು, ತಿನ್ನುವ ಏನು ಮತ್ತು ಏಕೆ ಅನ್ನು ಯೋಜಿಸಲು ಚೌಕಟ್ಟನ್ನು ನೀಡುತ್ತದೆ. ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸಲು ನೀವು ಈ ಮಾಹಿತಿಯ ಸ್ಟಾಕ್ ಅನ್ನು ತೆಗೆದುಕೊಳ್ಳುವಾಗ ನಿಮ್ಮ ಯೋಜನೆಗೆ ಎಚ್ಚರಿಕೆಯಿಂದ ತಿನ್ನುವ ಅಭ್ಯಾಸವನ್ನು ಲೇಯರ್ ಮಾಡುವುದನ್ನು ಪರಿಗಣಿಸಿ. ಮೈಂಡ್ಫುಲ್ ತಿನ್ನುವುದು ಪ್ರಸ್ತುತ ಕೇಂದ್ರೀಕೃತ ಮತ್ತು ತಿನ್ನುವ ಆನಂದಕ್ಕೆ ಟ್ಯೂನ್ ಮಾಡುವ ಒಂದು ಮಾರ್ಗವಾಗಿದೆ. ಈ ಅಭ್ಯಾಸವು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಊಟವನ್ನು ಆನಂದಿಸಲು ನೀವು ಕುಳಿತುಕೊಳ್ಳುವಾಗ ಪ್ರಾಯಶಃ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಆಹಾರ ಎಲ್ಲಿಂದ ಬಂತು? ಆಹಾರವು ನಿಮ್ಮ ತಟ್ಟೆಗೆ ತಲುಪಲು ತೆಗೆದುಕೊಂಡ ಪ್ರಯಾಣ, ಅದರ ರುಚಿ, ವಿನ್ಯಾಸ ಮತ್ತು ಪರಿಮಳವನ್ನು ಪರಿಗಣಿಸಲು ಸಮಯ ತೆಗೆದುಕೊಳ್ಳಿ. ಎಚ್ಚರದಿಂದ ತಿನ್ನುವ ಅಭ್ಯಾಸವು ನಮಗೆ ನಿಧಾನವಾಗಲು ಸಹಾಯ ಮಾಡುತ್ತದೆ, ಕ್ಷಣದಲ್ಲಿ ಉಳಿಯುತ್ತದೆ ಮತ್ತು ನಮ್ಮ ದೇಹವನ್ನು ಇಂಧನಗೊಳಿಸುವ ಆಹಾರದೊಂದಿಗೆ ಮರುಸಂಪರ್ಕಿಸುತ್ತದೆ. ಬಾನ್ ಅಪೆಟೈಟ್.